ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಆರ್ಪುರಂ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ರೋಚಕ ಅಪ್ಡೇಟ್ ಸಿಕ್ಕಿದೆ. ಕಸ್ಟಡಿಯಲ್ಲಿ ಇರುವಂತಹ ಹಂತಕ ಜೋಡಿ ಬಾಯ್ ಬಿಟ್ಟಂತ ಸೀಕ್ರೆಟ್ ಆದ್ರೂ ಏನ್ ಗೊತ್ತಾ? ಕೊಲೆ ಪ್ಲಾನ್ ಅನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳೋದು ಪಕ್ಕ ಅಂತ ಪ್ರೀ ಪ್ಲಾನ್ ಮಾಡಿಕೊಂಡು ಇವರು ತ್ರಿಬಲ್ ಮರ್ಡರ್ ಮಾಡಿದ್ದು. ತ್ರಿಬಲ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಆ ಹಂತಕ ಜೋಡಿ ಮಾಡಿದ್ದ ಸೀಕ್ರೆಟ್ ಪ್ಲಾನ್ಗಳು ಏನ್ ಗೊತ್ತಾ? ಕೊಲೆ ಪ್ಲಾನ್ ಅನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. 6 ತಿಂಗಳಿಂದ ಇಡೀ ಕುಟುಂಬದ ಕೊಲೆಗೆ ಸ್ಕೆಚ್ ಹಾಕಿದ್ದಂತ ಹಂತಕ ಜೋಡಿ, ಕೊಲೆ ಮಾಡೋದಕ್ಕೆ ಖತರ್ನಾಕ್ ಐಡಿಯಾ ಕೊಟ್ಟಿದ್ದ ಹಂತಕ, ಒಂದಲ್ಲ 2 ಫ್ಲಾಟ್ ಬಾಡಿಗೆ ಪಡೆದಿದ್ದಂತ ಈ ಹಂತಕ ಜೋಡಿ, 2 ಫ್ಲಾಟ್ ಬಾಡಿಗೆ ಪಡೆದಿದ್ರ ಹಿಂದಿದೆ ರೋಚಕ ಸೀಕ್ರೆಟ್. 2 ಅಪಾರ್ಟ್ಮೆಂಟ್ ಇದ್ದ ಸೀಕ್ರೆಟ್ ಬಿಚ್ಚಿಟ್ಟಿದ್ದಂತ ಗ್ಯಾರಂಟಿ ನ್ಯೂಸ್. ಇದರ ಬೆನ್ನಲ್ಲೇ ಮತ್ತೊಂದು ರೋಚಕ ಸೀಕ್ರೆಟ್ ಬಯಲಿಗೆಳೆದ ಕಾಕಿ ಟೀಮ್. ಎಲ್ಲೆಲ್ಲಿ ಇವರು ಫ್ಲಾಟ್ ತೆಗೆದುಕೊಂಡಿದ್ರು ಅನ್ನೋದ್ರ ಮಾಹಿತಿ ಈಗ ಬಹಿರಂಗ ಆಗಿದೆ. 2 ಫ್ಲಾಟ್ ತೆಗೆದುಕೊಂಡಿದ್ದೆ ಈ ಒಂದು ಫ್ಯಾಮಿಲಿಯನ್ನ ಮರ್ಡರ್ ಮಾಡಬೇಕು ಅಂತ, ಹೇಗೆ ಬಾಡಿಯನ್ನ ವಿಲೇವಾರಿ ಮಾಡಬೇಕು ಅಂತಾನು ಇವರು ಸ್ಕೆಚ್ ಹಾಕಿದ್ರು. ನೋಡಿ, 2 ಅಪಾರ್ಟ್ಮೆಂಟ್ ಇದ್ದ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದರ ಬೆನ್ನಲ್ಲೇ ಈಗ ಕಾಕಿ ತಂಡ ಮತ್ತಷ್ಟು ಡೀಟೇಲ್ಸ್ ಹೊರ ತೆಗೆದಿದೆ. ಸೀಗೆಹಳ್ಳಿ ಫ್ಲಾಟ್ ನಲ್ಲಿ ಕೊಲೆ, ದೊಡ್ಡ ನೆಕ್ಕುಂದಿ ಫ್ಲಾಟ್ ನಲ್ಲಿ ಡಿಸ್ಪೋಸ್ ಮಾಡುವ ಪ್ಲಾನ್ ಇವರದ್ದಾಗಿತ್ತು. ತಂದೆ ತಾಯಿ ತಂಗಿಯನ್ನ ಭೀಕರವಾಗಿ ಕೊಂದಿದ್ದಂತ ಶ್ವೇತಾ ಮತ್ತು ಕೆನೆತ್ ಕೊಲೆ ಮಾಡಿ 3 ಮೃತದೇಹಗಳನ್ನ ಸಾಗಿಸೋದಕ್ಕೆ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ರು. ಹಂತಕ ಜೋಡಿ ಸೀಕ್ರೆಟ್ ಬಯಲು ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಯಾವ ರೀತಿ ಮರ್ಡರ್ ಮಾಡಬೇಕು, ಜೊತೆಗೆ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಎಲ್ಲವನ್ನೂ ಕೂಡ ಈ ಹಂತಕ ಜೋಡಿ ಪ್ಲಾನ್ ಮಾಡಿತ್ತು. ಆ ಕೆನೆತ್ ಬಿಡ್ರಿ ಬೇರೆಯವನು, ಆದ್ರೆ ಶ್ವೇತಾ ತನ್ನ ತಂದೆ ತಾಯಿ ತಂಗಿಯನ್ನ ಹಿಂಗೇ ಕೊಲೆ ಮಾಡಬೇಕು, ಹಿಂಗೇ ಬಾಡಿ ಡಿಸ್ಪೋಸ್ ಮಾಡಬೇಕು ಅಂತ ಪ್ಲಾನ್ ಕೊಟ್ಟಿದ್ಲಲ್ಲ. ಇಂಥ ಕಿರಾತಕ ಮಗಳನ್ನ ಯಾಕಾದ್ರೂ ಹೆತ್ತುವೋ ಅಂತೇಳಿ ಪಾಪ ಆ 3 ಜೀವಗಳು ಕೂಡ ಸಾಯೋ ಸಂದರ್ಭದಲ್ಲಿ ಅನ್ಕೊಂಡಿರ್ತವೆ, ಇಂಥ ಒಬ್ಳು ಮಗಳಿದ್ರೆ ಅಥವಾ ಇಂಥ ಒಬ್ಳು ಅಕ್ಕ ಇದ್ರೆ ಆ ಫ್ಯಾಮಿಲಿ ಉದ್ಧಾರ ಆಗೋದಿರ್ಲಿ, ಬದುಕೋದಕ್ಕೂ ಆಗಲ್ವಲ್ಲ. ನೋಡಿ, 3 ಜನರು ಕೂಡ ಮರ್ಡರ್ ಮಾಡೋದಕ್ಕೆ ಯಾವ ರೀತಿಯಾಗಿ ಇವರು ಸ್ಕೆಚ್ ಹಾಕಿದ್ರು ಅನ್ನೋದ್ರ ಎಳೆಯಾದ ಡೀಟೇಲ್ಸ್ ಅನ್ನ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸಬಹುದು. ಕಾಕಿ ತಂಡ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಬಯಲು ಮಾಡಿದೆ. ಆರೋಪಿ ಕೆನೆತ್ ಇರ್ಬೋದು, ಹಂತಕಿ ಶ್ವೇತಾ ಇಬ್ರು ಕೂಡ ಒಂದಷ್ಟು ಪ್ಲಾನ್ ಮಾಡಿದ್ರು. ಮೊದಲು ಈಕೆ ಪ್ಲಾನ್ ಕೊಟ್ಟಿದ್ಲು ಹಿಂಗಿಂಗೆ ಮಾಡಬೇಕು ಅಂತ, ಅದಕ್ಕೆ ಈ ಕೆನೆತ್ ಕೂಡ ಅದ್ರ ಜೊತೆ ಒಂದಷ್ಟು ಪ್ಲಾನ್ಗಳನ್ನ ಸೇರಿಸಿ ಈ ತ್ರಿಬಲ್ ಮರ್ಡರ್ ಮಾಡಿದ್ರು. ಬಾಡಿ ಡಿಸ್ಪೋಸಿಗೆ ಸಂಬಂಧಪಟ್ಟಂತೆ ಅಂತೂ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಇಂಥ ಮಕ್ಕಳು ಇರ್ತಾರಾ ಪ್ರಪಂಚದಲ್ಲಿ ಅಂತ, ಆ ಮಟ್ಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಇವರು. ಸೀಗೆಹಳ್ಳಿ ಫ್ಲಾಟ್ ನಿಂದ ದೊಡ್ಡ ನೆಕ್ಕುಂದಿ ಫ್ಲಾಟ್ಗೆ ಮೃತದೇಹ ಸಾಗಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಮೃತದೇಹಗಳನ್ನ ಸಾಗಿಸೋದಕ್ಕೆ ಅಂತಾನೆ ದೊಡ್ಡ ಬೀನ್ ಬ್ಯಾಗ್ ಖರೀದಿಸಿದಂತ ಜೋಡಿ, ಮೃತದೇಹಗಳನ್ನ ಕತ್ತರಿಸಿ ಬೀನ್ ಬ್ಯಾಗ್ ನಲ್ಲಿ ಸಾಗಿಸಬೇಕು ಅಂತ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡಿದ್ರು. ಬೀನ್ ಬ್ಯಾಗ್ ನಲ್ಲಿ ಮೃತದೇಹ ಸಾಗಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೆ ಈ ಬೀನ್ ಬ್ಯಾಗ್ ಹೆಂಗ್ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ಟ್ರಾಲಿಯನ್ನು ಕೂಡ ಖರೀದಿ ಮಾಡಿದ್ರು ಇವರು. ಈ ಟ್ರಾಲಿಯಲ್ಲಿ ಮೃತದೇಹ ತುಂಬಿದ ಬೀನ್ ಬ್ಯಾಗ್ ಸಾಗಿಸೋದಕ್ಕೆ ಸಜ್ಜಾಗಿದ್ದಂತ ಜೋಡಿ
ಮೃತದೇಹಗಳನ್ನ ದೊಡ್ಡ ನೆಕ್ಕುಂದಿ ಫ್ಲಾಟ್ಗೆ ಕೊಂಡೊಯ್ದು ಸುಡಬೇಕು ಅಂತ ತಯಾರಿ ನಡೆಸಿದ್ರು. ಮೃತದೇಹಗಳನ್ನ ಸುಡಲೆಂದೇ ಕಟ್ಟಿಗೆ ಖರೀದಿಸಿ ಫ್ಲಾಟ್ ಅಲ್ಲಿ ಇಟ್ಟಿದ್ದಂತ ಜೋಡಿ. ಇದೆಲ್ಲ ಸೀಕ್ರೆಟ್ಗಳು ಕೂಡ ಈಗ ರಿವೀಲ್ ಆಗಿದೆ. ಫ್ಲಾಟ್ ನಲ್ಲೇ ಮೃತದೇಹ ಸುಡೋದ್ರಿಂದ ಹೆಚ್ಚು ಹೊಗೆಯಾಗೋದಂತೆ, ಆಗ್ಬಾರ್ದು ಅಂತೇಳಿ ಮತ್ತೊಂದು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಮನೆಯಿಂದ ಹೊಗೆ ಆಚೆ ಹೋಗುವಂತೆ ಮಾಡೋದಕ್ಕೆ ಎಕ್ಸಾಸ್ಟ್ ಫ್ಯಾನ್ಗಳೇನಿದಾವೆ ಅವುಗಳನ್ನು ಕೂಡ ಖರೀದಿ ಮಾಡಿದ್ರು. ತಂದೆ ಸೋಮಸುಂದರ್ ಆಚೆ ಓಡಿ ಬಂದಿದ್ದಕ್ಕೆ ಎಲ್ಲಾ ಪ್ಲಾನ್ ಫ್ಲಾಪ್ ಆಗ್ಬಿಡ್ತು. KR ಪುರಂ ಪೊಲೀಸರ ಎದುರು ಎಲ್ಲವನ್ನು ಬಾಯಿ ಬಿಟ್ಟಿರುವಂತಹ ಹಂತಕ ಜೋಡಿ. ನೋಡಿ, ತನ್ನ ತಂದೆ ತಾಯಿ ತಂಗಿಯನ್ನ ಹೆಂಗ್ ಕೊಲೆ ಮಾಡಬೇಕು, ಹೆಂಗೆ ಆ ಬಾಡಿಯನ್ನ ಕಟ್ ಮಾಡಿ ಬೀನ್ ಬ್ಯಾಗಲ್ಲಿ ತುಂಬಿ ಆ ಬೀನ್ ಬ್ಯಾಗನ್ನ ಟ್ರಾಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಮತ್ತೊಂದು ಫ್ಲ್ಯಾಟ್ನಲ್ಲಿ ಸುಟ್ಟಾಕಬೇಕು, ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂತ ಅಂದರೆ ಈಕೆನ ಮಗಳು ಅಂತ ಯಾರೀ ಒಪ್ಕೊಳ್ತಾರೆ? ತನ್ನ ತಂದೆಯನ್ನ, ತನ್ನ ತಾಯಿಯನ್ನ, ತಂಗಿಯನ್ನ ಕೊಲೆ ಮಾಡಿದ್ದಲ್ದೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಇದನ್ನೆಲ್ಲ ಪ್ರೀತಿ ಅಂತ ಅಂತೂ ಹೇಳೋದಕ್ಕಾಗಲ್ಲ. ಆತನಿಗೋಸ್ಕರ ಈಕೆ ಇಷ್ಟೆಲ್ಲ ಮಾಡಿದ್ಲು ಅಂತೇಳಿ. ಪ್ರೀತಿಗೋಸ್ಕರ ಯಾರು ಯಾರ ಜೀವನೂ ತೆಗಿಯಲ್ಲ. ಬಟ್ ಇಲ್ಲಿ 3 ಮರ್ಡರ್ ಆಗಿ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈ ತ್ರಿಬಲ್ ಮರ್ಡರ್ನ ರಹಸ್ಯವನ್ನ, ರೋಚಕ ವಿಚಾರಗಳನ್ನ ನೋಡಿದಾಗ ಅನೇಕ ಆತಂಕಕಾರಿ ಒಂದಷ್ಟು ಮನಸ್ಥಿತಿ ಅನಿಸ್ತದೆ. ಯಾಕಂದ್ರೆ ಈ ರೀತಿ ಕೊಲೆ ಮಾಡಿದಾಗ ಅಥವಾ ಈ ರೀತಿ ಕೊಲೆ ಮಾಡಿದ್ರು ಅಂತ ಪ್ಲಾನ್ ಹೇಳಿದಾಗ ಜನರಿಗೂ ಕೂಡ ಒಂದು ಆತಂಕ. ಯಾಕೆ ಈ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಬಟ್ ಇಂಥವ್ರು ಇದ್ದಾರೆ ಅನ್ನೋದು ತೋರಿಸ್ಬೇಕು, ಅಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಲೇಬೇಕಾಗುತ್ತೆ. ಈ ಮರ್ಡರಿಗೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ, ಪೊಲೀಸರು ಏನು ಹೇಳ್ತಾರೆ ಅಂತ? ಜೂನ್ 23ನೇ ತಾರೀಕು ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಗೆಹಳ್ಳಿ ಅಲ್ಲಿನ ಸಾಯಿ ಗ್ರೀನ್ ಅಪಾರ್ಟ್ಮೆಂಟಲ್ಲಿ ತ್ರಿಬಲ್ ಮರ್ಡರ್ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KR ಪುರಂ ಪೊಲೀಸರು ಒಂದು ತ್ರಿಬಲ್ ಮರ್ಡರ್ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನು ಪಾಂಡಿಚೇರಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಇಲ್ಲಿ ತ್ರಿಬಲ್ ಮರ್ಡರನ್ನು ಮಾಡಿದಂಥವರು ಆರೋಪಿಗಳು ಯಾರು ಹೊರಗಡೆಯಿಂದ ಬಂದಿರಲಿಲ್ಲ. ಬದಲಾಗಿ ಯಾರು ಕೊಲೆಯಾಗಿದ್ದರು ಅವರ ಮಗಳಾದಂಥ ಶ್ವೇತಾ ಮತ್ತು ಆಕೆಯ ಪ್ರಿಯಕರನಾದಂಥ ಕೆನತ್ ಅನ್ನೋರು ಇಬ್ಬರು ಸಹ ಬಂಧನಕ್ಕೊಳಗಾಗಿದ್ದರು. ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು KR ಪುರಂ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸತಕ್ಕಂಥ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿ ಹಾಗೂ ಸೋದರಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಮುಖ ಕಾರಣವಾಗಿದ್ದು ಲೋನ್ ಪಡ್ಕೊಂಡಿದ್ರು. ಅವರ ತಾಯಿ ಏನು ಶ್ವೇತಾ ಅಂತ ಆರೋಪಿ ಇದ್ದಾರೆ, ಅವರ ತಾಯಿ ಮುತ್ತು ಲಕ್ಷ್ಮಿ ಅಂತಕ್ಕಂಥ ಅವರ ಹೆಸರಿನಲ್ಲಿ 32 ಲಕ್ಷ ಲೋನನ್ನು ಪಡ್ಕೊಂಡಿರ್ತಾರೆ. ಜೊತೆಗೆ ಇದೇ ಶ್ವೇತಾ ಹೆಸರಲ್ಲಿ ಒಂದಷ್ಟು 8 ರಿಂದ 10 ಲಕ್ಷ ಲೋನ್ ಪಡ್ಕೊಂಡಿರ್ತಾರೆ. ಆ ಲೋನ್ ಅಮೌಂಟನ್ನು ತೀರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಆ ಬ್ಯಾಂಕ್ ಅವರು ಅವರ ತಾಯಿ ಮುತ್ತು ಲಕ್ಷ್ಮಿಯವರಿಗೆ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮುತ್ತು ಲಕ್ಷ್ಮಿ ಈ ಇಬ್ಬರು ಆರೋಪಿಗಳ ಮೇಲೆ ಒಂದು ಒತ್ತಡವನ್ನು ಹಾಕ್ತಾಯಿದ್ರು. EMI ಕಟ್ಟಬೇಕು, ಯಾವ ಕಾರಣಕ್ಕಾಗಿ ಲೋನನ್ನು ತೆಗೆದುಕೊಂಡಿದ್ದಾರೆ, ಈ ರೀತಿಯಾಗಿ ಒತ್ತಡವನ್ನು ಹಾಕ್ತಾಯಿದ್ರು. ಅದನ್ನು ಸಹಿಸಿಕೊಳ್ಳಲಾಗದೆ ತಾಯಿ ಹತ್ಯೆಗೆ ಈ ಆರೋಪಿಗಳು ಪ್ಲ್ಯಾನನ್ನು ಮಾಡಿರ್ತಾರೆ. ಮೊದಲಿಗೆ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಕೇವಲ ಮುತ್ತು ಲಕ್ಷ್ಮಿಯನ್ನು ಕೊಲೆ ಮಾಡಿ ಆಕೆಯ ಶವವನ್ನು ದಫಾನ್ ಮಾಡೋದು ಆಗಿರ್ಬೋದು ಅಥವಾ ಡಿಸ್ಪೋಸ್ ಮಾಡೋದಕ್ಕೆ ಏನು ಬೇಕೋ ಆ ಒಂದು ಸಿದ್ಧತೆಗಳನ್ನು ಕೈಗೊಂಡಿರ್ತಾರೆ. ಅದು ತಗೊಂಡೋಗಿ ಎಲ್ಲೋ ಬಿಸಾಕೋದು ಇರಲಿಲ್ಲ. ಜೊತೆಗೆ ಆ ಮನೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗುವಂಥ ಪ್ಲ್ಯಾನು ಇರಲಿಲ್ಲ. ಆ ಆರೋಪಿಗಳಿಬ್ಬರು ಮಾಡಿದಂಥ ಪ್ಲ್ಯಾನ್ ಕೇಳಿ ನಿಜಕ್ಕೂ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥ ಒಂದು. ಇಲ್ಲಿ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಕೊಲೆ ನಡೆದಂಥ 3-4 ದಿನಗಳ ಹಿಂದೆ ಜೂನ್ 23ಕ್ಕೆ ಕೊಲೆ ಆಗುತ್ತೆ. ಜೂನ್ 27, 28ನೇ ದಿನ ನಾವು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ. ಆರೋಪಿಗಳು ಸೀಗೆಹಳ್ಳಿ ಫ್ಲಾಟ್ ಜೊತೆಗೆ ದೊಡ್ಡ ನೆಕ್ಕುಂದಿಲಿರ್ತಕ್ಕಂಥ ಮತ್ತೊಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲೂ ಒಂದು ಫ್ಲಾಟನ್ನು ಬಾಡಿಗೆಗೆ ಪಡ್ಕೊಂಡಿದ್ರು. ಅಲ್ಲಿ 15,000 ರೂಪಾಯಿ ಬಾಡಿಗೆಯನ್ನು ಪಾವತಿ ಮಾಡ್ತಾಯಿದ್ರು. ಅದನ್ನು ಯಾಕೆ ಅವರು ಒಂದು ಅಡ್ವಾನ್ಸನ್ನು ವಾಪಸ್ ತಗೊಂಡು ಅಲ್ಲಿಂದ ಅದನ್ನು ತೆರವು ಮಾಡಿಲ್ಲ ಅನ್ನೋದಕ್ಕೆ ಬಲವಾದಂಥ ಕಾರಣ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ದೊಡ್ಡ ನೆಕ್ಕುಂದಿಯ ಶ್ರೀಧರ್ ರೆಡ್ಡಿ ಎಂಬುವರಿಗೆ ಸೇರಿದಂಥ ಅಪಾರ್ಟ್ಮೆಂಟ್ನಲ್ಲಿ ಏನು ಇವರು ಮೊದಲಿಗೆ ವಾಸವಾಗಿದ್ರು. ಅಲ್ಲಿ ಮುತ್ತು ಲಕ್ಷ್ಮಿಯನ್ನ ಕೊಲೆ ಮಾಡಿದಂಥ ಬಳಿಕ ಆಕೆಯ ಶವವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅದರ ಒಂದು ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಆ ಮನೆಯಲ್ಲಿ ಮಾಡಿರ್ತಾರೆ. ಆ ಒಂದು ಪ್ಲ್ಯಾನ್ನಂತೆ ಜೂನ್ 23ನೇ ತಾರೀಕು ತಾಯಿ ಮುತ್ತು ಲಕ್ಷ್ಮಿಯನ್ನು ಬಲವಂತವಾಗಿ ಏನು ಸೀಗೆಹಳ್ಳಿ ಅಪಾರ್ಟ್ಮೆಂಟಲ್ಲಿ ಶ್ವೇತಾ ಇರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 2:30 ಸುಮಾರಿಗೆ ಆಕೆಯ ಮೇಲೆ
ಚಾಕುವಿನಿಂದ ಮನ ಬಂದಂತೆ ಹಲ್ಲೆ ಮಾಡಿ ಆಕೆಯನ್ನು ಹತ್ಯೆಗೈತಾರೆ. ಹತ್ಯೆಗೈದಂಥ ಬಳಿಕ ಆಕೆಯ ಮೃತದೇಹವನ್ನು ಒಂದು ಬಾತ್ರೂಮ್ಗೆ ಎಳೆದುಕೊಂಡು ಹೋಗಿ ಅಲ್ಲಿ ಯಾವುದೇ ರೀತಿಯಾದಂಥ ರಕ್ತದ ಕಲೆಗಳು ಇರಬಾರ್ದು ಅನ್ನೋ ರೀತಿಯಲ್ಲಿ ವಾಶ್ ಮಾಡಿ ದೇಹವನ್ನು ಕತ್ತರಿಸೋದಕ್ಕೆ ಇದೇ ದೊಡ್ಡ ನೆಕ್ಕುಂದಿಯಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಫ್ಲಾಟ್ ಏನಿತ್ತು ಅಲ್ಲಿ ಒಂದು ಕಟಿಂಗ್ ಮಿಷಿನ್ ಇರುತ್ತೆ, ಜೊತೆಗೆ ಒಂದು ಬೀನ್ ಬ್ಯಾಗ್ ಪತ್ತೆ ಆಗುತ್ತೆ. ಬೀನ್ ಬ್ಯಾಗ್ ಜೊತೆಗೆ ಒಂದು ಟ್ರಾಲಿ, ಇವೆಲ್ಲವೂ ಸಹ ಪೊಲೀಸರಿಗೆ ಪತ್ತೆ ಆಗ್ತಕ್ಕಂಥದ್ದು. ಇವೆಲ್ಲವನ್ನ ಯಾಕೆ ಇಟ್ಕೊಂಡಿದ್ರು ಅನ್ನೋದು ಪ್ರಶ್ನೆ ಮಾಡಿದಾಗ ಮುತ್ತುಲಕ್ಷ್ಮಿ ದೇಹವನ್ನು ಬೀನ್ ಬ್ಯಾಗ್ ಒಳಗಡೆ ಹಾಕಿಕೊಂಡು ಬಂದು ಟ್ರಾಲಿ ಮುಖಾಂತರ ತಗೊಂಡು ಬಂದು ದೊಡ್ಡನೆಕ್ಕುಂದಿಯ ಫ್ಲಾಟಲ್ಲಿ ಕಟ್ಟಿಗೆ ಸಹ ಪತ್ತೆಯಾಗಿದೆ. ಆ ಕಟ್ಟಿಗೆ ಮುಖಾಂತರ ಆಕೆಯ ಶವಕ್ಕೆ ಬೆಂಕಿ ಇಟ್ಟು ಅಲ್ಲಿ ಆಕೆಯ ದೇಹವನ್ನು ಬೂದಿ ಮಾಡೋದು ಇವರ ಪ್ಲ್ಯಾನ್ ಆಗಿರುತ್ತೆ. ಆದರೆ ಇಡೀ ಪ್ಲ್ಯಾನು ಉಲ್ಟಾ ಆಗ್ತಕ್ಕಂಥದ್ದು ಯಾವಾಗ ಸೀಗೇಳಿ ಅಪಾರ್ಟ್ಮೆಂಟಲ್ಲಿ ಮುತ್ತುಲಕ್ಷ್ಮಿ ಕೊಲೆ ಆಗುತ್ತೆ, ಆ ದೇಹವನ್ನು ಕಂಡಂಥ ಶ್ವೇತಾ ಸೋದರಿ ಏನು ಸುಪ್ರಿಯಾ ಕೊಲೆ ಆಗುತ್ತೆ. ಆ ನಂತರ ಆಗ್ತಕ್ಕಂಥ ಸೋಮ್ ಸುಂದರ್ ಕೊಲೆ ಮಾಡೋದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಸೋಮ್ ಸುಂದರ್ ನೇರವಾಗಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಿಲ್ಲ, ನೇರವಾಗಿ ಮೊದಲ ಫ್ಲೋರಿಂದ ಕೆಳಗಡೆ ಸೆಕ್ಯೂರಿಟಿ ಪಾಯಿಂಟ್ ಹತ್ರ ಓಡ್ ಬರ್ತಾರೆ. ಹಾಗಾಗಿ ಆರೋಪಿಗಳಾದಂಥ ಶ್ವೇತಾ ಮತ್ತು ಕೆನೆತ್ ಮಾಡಿದಂಥ ಪ್ಲ್ಯಾನು ಸಂಪೂರ್ಣವಾಗಿ ಉಲ್ಟಾ ಹೊಡುತ್ತೆ. ಹೀಗಾಗಿ ಏನು ಅವರು ಮಾಡ್ಕೊಂಡಿದ್ದಂಥ ಪ್ಲ್ಯಾನು ಒಂದು ಕೊಲೆ, ಅದ ಬಳಿಕ ಮಾಡಿದ್ದು 3 ಕೊಲೆ ಆಗುತ್ತೆ. ನಂತರ 3 ದೇಹಗಳನ್ನು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಮೊದಲ ಪ್ಲ್ಯಾನ್ ಅಂತೆ ದೊಡ್ಡನೆ ಕುಂದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗೆ ತೆಗೆದುಕೊಂಡ್ಬಂದು ಅಲ್ಲಿ ಬೆಂಕಿ ಇಟ್ಟು ಬೂದಿ ಮಾಡೋ ಪ್ಲ್ಯಾನ್ ಇರುತ್ತೆ. ಜೊತೆಗೆ ಇಲ್ಲಿ ಮತ್ತೊಂದು ಅವರ ತಂತ್ರ ಹೇಗೆ ಪ್ಲ್ಯಾನ್ ಮಾಡಿದ್ರು ಅಂದರೆ ಹೊಗೆ ಬರುತ್ತೆ, ಕಟ್ಟಿಗೆ ಉರಿಬೇಕಾದ್ರೆ ಹೊಗೆ ಬರುತ್ತೆ, ಇಡೀ ಫ್ಲಾಟ್ ಹೊಗೆಯಿಂದ ತುಂಬಿಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಎಕ್ಸಾಸ್ಟ್ ಫ್ಯಾನನ್ನು ಸಹ 2 ಖರೀದಿ ಮಾಡಿದ್ರು. ಅದನ್ನು ಎಲ್ಲಿ ಫಿಟ್ ಮಾಡಬೇಕು ಅವೆಲ್ಲವನ್ನು ಸಹ ಮಾಡಿದ್ರು, ಆ ಜಾಗದಲ್ಲಿ ಫಿಟ್ ಮಾಡಿದ್ರು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಏನು ಆರೋಪಿಗಳು ಸುಮಾರು 6 ತಿಂಗಳಿಂದ ಮಾಡಿದಂಥ ಪ್ಲ್ಯಾನು ಸೋಮು ಸುಂದರ್ ಒಬ್ಬ ಪ್ರಾಣ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊರಗಡೆ ಬಂದಿದ್ದೆ ಅವರಿಗೆ ಉಲ್ಟಾ ಆಯಿತು ಅಂತ ಒಂದು ಇವೆಲ್ಲವನ್ನ ಕ್ರೈಮ್ ಸೀನ್ ಮರುಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇನ್ನೂ ಅವರ ಪೊಲೀಸ್ ಕಸ್ಟಡಿ ಅವಧಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಂದ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಇವೆಲ್ಲವನ್ನು ಕಲೆ ಹಾಕುವಂಥ ಕೆಲಸವನ್ನು KRPುರಂ ಪೊಲೀಸರು ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.